ಬುರ್ಡೆ ಗ್ಯಾಂಗ್ನ ಸದಸ್ಯರ ಬಂಡವಾಳ ಈಗಾಗಲೇ ಜಗಜ್ಜಾಹೀರಾಗಿದೆ. ಯಾರ್ದು ಇಂಟೆನ್ಷನ್ ಹೆಂಗೆ ಅಂತ. ಬಟ್ ಇವ್ರು ಸುಳ್ಳಿನೂ ಮುಂದುವರಿತಾ ಇದೆ. ನೋಡಿ, ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಬುರ್ಡೆ ಕೇಸು ರೌಡಿ ಶೀಟರ್ಗೆ ಆಫೀಸರ್ ಪಟ್ಟವನ್ನ ಕೊಟ್ಟು ಬಿಟ್ಟಿದ್ದಾರೆ. ರೌಡಿ ಶೀಟರ್ ಮಾನವ ಹಕ್ಕುಗಳ ಅಧಿಕಾರಿಯಂತೆ. ಗಿರೀಶ್ ಮಟ್ಟಣ್ಣನವರ ಸುಳ್ಳಿನ ಸಾಕ್ಷಿ ಬಯಲಾಗ್ತಾ ಇದೆ. ತಿಮರೋಡಿ ಬಂಧನದ ವೇಳೆ ಮಟ್ಟಣ್ಣನವರ್ ಮಾಧ್ಯಮದ ಜೊತೆಗೆ ಮಾತಾಡ್ತಾ ಇದ್ರು. ಆಗ ನಮ್ಮ ಜೊತೆಗೆ ನೋಡಿ, ಪಕ್ಕದಲ್ಲಿ ಮಾನವ ಹಕ್ಕುಗಳ ಅಧಿಕಾರಿ ಇದ್ದಾರೆ ಅಂತ ಪರಿಚಯ ಮಾಡಿಕೊಟ್ರು. ಅವ್ರ ಕಡೆ ಕ್ಯಾಮ್ರಾ ಫೋಕಸ್ ಮಾಡ್ತಾವ್. ಯಾರಪ್ಪ ಅಂತ ಹಿನ್ನೆಲೆ ಹುಡುಕ್ ಹೋದಾಗ ರೌಡಿ ಶೀಟರ್ ಮದನನನ್ನ ತೋರಿಸ್ಬಿಟ್ಟು ಇವನು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳೋದು. ಈ ಬುಗಡಿ ಮೇಲಿರುವಂತಹ ಪ್ರಕರಣಗಳೇನಪ್ಪಾ ಅಂದ್ರೆ ಕೊಲೆ ಯತ್ನ, ಸುಲಿಗೆ, ದೊಂಬಿ, ಎಲ್ಲಕ್ಕಿಂತ ಹೆಚ್ಚಾಗಿ ದನಕಳ್ಳನನ್ನ ಮಾನವ ಹಕ್ಕುಗಳ ಆಯೋಗದ ಆಫೀಸರ್ ಅಂತಿರಲ್ಲ. ನಿಮಗೆ ಏನು ಅನ್ಬೇಕು? ಅದನ್ನ ನಾಲಿಗೆನ, ಚಪ್ಲಿನ, ಏನಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಈ ಕಡೆಗೆ ತೋರಿಸ್ತಾ ಇದೀವಿ, ವಿಜುವಲ್ ತೋರಿಸ್ಬಿಡ್ತೀವಿ ಫಸ್ಟು. ಇವರು ಕೂಡ ಇದ್ದಾರೆ. ಸೊ ಇಡೀ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹಿರಿಯ ಸಹೋದರಿದ್ದಾರೆ. ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಿನ್ನೆ ತಾವೆಲ್ಲ ನೋಡಿದಿರಿ, ತಾವು ಕೂಡ ಉಪಸ್ಥಿತರಿದ್ರಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಕನಿಷ್ಠ ಒಂದು 100 ಜನ ಪೊಲೀಸರು, 2 ಜಿಲ್ಲೆಯ ಪೊಲೀಸರು SPಯ ನೇತೃತ್ವದಲ್ಲಿ ಬಂದಿದ್ದರು. ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದರು. ಆ ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋದಕ್ಕೆ ತಾವು ನೋಡಿದಿರಿ, ನಮ್ಮ ವೆಹಿಕಲ್ನಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿದೆ. ಯಾರು ಕೂಡ ಅಡ್ಡಿಪಡಿಸಿಲ್ಲ. ವೆದರ್ ಐ ಡೋಂಟ್ ನೋ, ಅರೆಸ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ. ಸೊ ಇಡೀ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು, ಇಡೀ ವ್ಯವಸ್ಥೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಜೊತೆಗೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹಿರಿಯ ಸಹೋದರಿದ್ದಾರೆ. ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಿನ್ನೆ ತಾವೆಲ್ಲ ನೋಡಿದಿರಿ, ತಾವು ಕೂಡ ಉಪಸ್ಥಿತರಿದ್ರಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಕನಿಷ್ಠ ಒಂದು 100 ಜನ ಪೊಲೀಸರು, 2 ಜಿಲ್ಲೆಯ ಪೊಲೀಸರು SPಯ ನೇತೃತ್ವದಲ್ಲಿ ಬಂದಿದ್ದರು. ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದರು. ಆ ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋದಕ್ಕೆ ತಾವು ನೋಡಿದಿರಿ, ನಮ್ಮ ವೆಹಿಕಲ್ನಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿದೆ. ಯಾರು ಕೂಡ ಅಡ್ಡಿಪಡಿಸಿಲ್ಲ. ವೆದರ್ ಐ ಡೋಂಟ್ ನೋ, ಅರೆಸ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ. ನೋಡಿ, ಎಷ್ಟು ಸೀರಿಯಸ್ ಆಗಿ ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋದಕ್ಕೆ ಟ್ರೈನಿಂಗ್ ಪ್ರಾಬಬ್ಲಿ ಗಿರೀಶ್ ಮಟ್ಟಣ್ಣನವರ ಹತ್ರ ನಾವೆಲ್ಲ ಹೋದ್ರೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಇವಾಗ ಸುಳ್ಳನ್ನು ಕರೆಕ್ಟಾಗಿ ಹೇಳೋದಕ್ಕಾದ್ರೂ ಕಲ್ತ್ಕೊಳ್ತೀವಿ, ಇಲ್ಲಾಂದ್ರೆ ತಡಬಡಾಯಿಸ್ತೀವಿ. ಇನ್ನೊಂದು ಕಡೆಗೆ ಆ ಮಾನವ ಹಕ್ಕುಗಳ ಆಯೋಗದ ಆಫೀಸರ್ ಗಿರೀಶ್ ಮಟ್ಟಣ್ಣನವರ ಪ್ರಕಾರ ಅವರ ಅಸಲಿಯತ್ತನ್ನು ಇನ್ನೊಂದು ಕಡೆಗೆ ನಿಮಗೆ ತೋರಿಸ್ತಾ ಇದ್ದೀವಿ. ವಿಡಿಯೋ ನೋಡಿ, ಅಲ್ಲಿ ಶಶಿಕುಮಾರ್ ಅವರು ಇದ್ದಾರೆ. ಅವರು ಮಾನವ ಹಕ್ಕುಗಳ ಆಯೋಗದ ಆಫೀಸರನ್ನು ಹೆಂಗೆ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಸೋ ಕಾಲ್ಡ್, ಐ ಕೋಟ್, ಸೋ ಕಾಲ್ಡ್, ಅವ್ರನ್ನ ಹೆಂಗೆ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ವಿಡಿಯೋ ಇದೆ. ಈಗ ಕೆಲವರು ಹೇಳ್ತಾರೆ, ಅದರಲ್ಲಿ ಕಪ್ಪದ್ದು ತೋರಿಸ್ತಾ ಇದ್ದಾರೆ, ಅದರಲ್ಲಿ ಬಿಳಿದು ತೋರಿಸ್ತಾ ಇದ್ದೀರಾ ಅಂತ. ಹಾಗೆಲ್ಲ ನಿಮ್ಮ ಲೋ IQನ ತೋರಿಸ್ಬೇಡಿ ದಯವಿಟ್ಟು. ಈಗ ನಿಮಗೆ ರೌಡಿ ಶೀಟರ್ಗೆ ಆಫೀಸರ್ ಪಟ್ಟ ಕೊಟ್ಟಂತಹ ಈ ಗಿರೀಶ್ ಮಟ್ಟಣ್ಣನವರ ಅಸಲಿಯತ್ತನ್ನು ತೋರಿಸ್ತಾ ಇದ್ದೀವಿ. ಹಳೆ ಹುಬ್ಬಳ್ಳಿ ಶಿವಶಂಕರ್ ಕಾಲೋನಿಯ ನಿವಾಸಿ ಮದನ್ ಬುಗುಡಿ ಅಂತ ಆತನ ಹೆಸರು. ಇವ್ರ ಪ್ರಕಾರ ಹ್ಯೂಮನ್ ರೈಟ್ಸ್ ಆಫೀಸರ್ ಇದ್ದಾರಲ್ಲ, ಅವ್ರದ್ದು ರಿಯಲ್ ರೆಕಾರ್ಡ್ಸು ಹೀಗಿದೆ. ಕೊಲೆಯತ್ನ, ಸುಲಿಗೆ, ದೊಂಬಿ, ದನಗಳ್ಳತನ. ಒಬ್ಬ ದನಗಳ್ಳನನ್ನು ನೀವು ಆಫೀಸರ್ ಅಂತ ತೋರಿಸ್ತೀರಿ ಸಮಾಜಕ್ಕೆ ಅಂದರೆ ನೀವು ಇನ್ನೆಷ್ಟು ಸುಳ್ಳು ಕತೆಗಳನ್ನು ಕಟ್ಟಿರಬಹುದು ಅನ್ನೋದು ಪ್ರಶ್ನೆ. ಅಥವಾ ನೆಕ್ಸ್ಟು ಈ ಶಾರಿಕ್ ಏನಾದರೂ ಒಂದು ವೇಳೆ ರಿಲೀಸ್ ಆದರೆ, ಕುಕ್ಕರ್ ಬಾಂಬರ್ ಶಾರಿಕ್ ಇದಾನಲ್ಲ, ಅವನೇನಾದರೂ ಒಂದು ವೇಳೆ ರಿಲೀಸ್ ಆದರೆ ಅವನನ್ನು ತೋರಿಸ್ಬಿಟ್ಟು ಇದೇ ಗಿರೀಶ್ ಮಟ್ಟಣ್ಣನವರು ನೆಕ್ಸ್ಟ್ ನಮ್ಮ ಹೋಮ್ ಮಿನಿಸ್ಟರ್ ನೋಡಿ ಅಂತ ತೋರಿಸ್ಲಿಲ್ಲ ಅಂದರೆ ಸಾಕು, ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ. ಅದನ್ನು ತೋರಿಸಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಇವರೇ ನಮ್ಮ ಹೋಮ್ ಮಿನಿಸ್ಟ್ರು ಅಂತ ತೋರಿಸಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಎಷ್ಟು ಸುಳ್ಳು ಹೇಳ್ತಿರ್ರಿ? ಒಂದು ಸ್ವಲ್ಪನಾದರೂ ದೇವ್ರಿಗೆ ಹೆದರ್ಕೊಳ್ರಿ. ಆಮೇಲೆ ನೀವು ಮಾತಾಡ್ತಿರೋದು ಮೀಡಿಯಾ ಮುಂದೆ, ಯೂಟ್ಯೂಬರ್ಸ್ ಮುಂದೆ ಅಲ್ಲ. ಅವ್ರು ನೀವು ಹೇಳಿದ ತಕ್ಷಣ ಜೈ ಮಟ್ಟಣ್ಣನವರಿಗೆ ಅಂತ ಹೇಳೋದಕ್ಕಲ್ಲ. ನಾವು ಕ್ರಾಸ್ ವೆರಿಫೈ ಮಾಡ್ತೀವಿ, ಸಮಯ ಬಂದಾಗ ಅದನ್ನು ಆಚೆ ಹಾಕ್ತೀವಿ. ಈಗ ಸುಮಾರು ಜನ ಕೇಳ್ಬೋದು, ಅವತ್ತೇ ಯಾಕೆ ನೀವೆಲ್ಲ ಪ್ರಶ್ನೆ ಕೇಳಲಿಲ್ಲ ಮಾನವ ಹಕ್ಕುಗಳ ಆಯೋಗದ ಆಫೀಸರ್ಗೆ ಅಂತ? ಸುಳ್ಳು ಹೇಳಕ್ಕೆ ಬಿಡಬೇಕಲ್ವಾ? ಆವಾಗಲೇ ಅದು ಸುಳ್ಳು ಅಂತ ಗೊತ್ತಾಗೋದು. ನಾವು ಆಗಲೇ ಅದನ್ನು ಕಟ್ ಮಾಡಿಬಿಟ್ಟಿದ್ರೆ, ಇವರು ಇಲ್ಲೇ ಇದ್ದರು, ಮೋಸ್ಟ್ಲಿ ಹೋಗಿರಬೇಕು ಅಂತ ಆಗಲೂ ಅದನ್ನು ಪ್ಯಾಚ್ ಮಾಡಿರ್ತಾ ಇದ್ರು. ಹಲವು ಸುಳ್ಳುಗಳ ಸರದಾರನಿಗೆ ಒಂದು ಸುಳ್ಳನ್ನು ಮುಚ್ಚೋದಕ್ಕೆ ಬರಲ್ವಾ? ಅದಕ್ಕೆ ವಿತ್ ಡಾಕ್ಯುಮೆಂಟ್ ಎಕ್ಸ್ಪೋಸ್ ಮಾಡ್ತಿದ್ದೀವಿ. ಮದನ್ ಬುಗುಡಿ ಅಂತ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಇರುವಂಥದ್ದು. ಆ ವ್ಯಕ್ತಿ ಮೇಲೆ ಒಟ್ಟು 7 ಪ್ರಕರಣಗಳು ಇಲ್ಲಿವರೆಗೂ ದಾಖಲಾಗಿದೆ. ಮತ್ತು ನ್ಯಾಯಾಲಯದಲ್ಲಿ ವಿವಿಧ ಹಂತದಲ್ಲಿ ಅವು ಇರುವಂಥದ್ದು ಮತ್ತು ಕೆಲವೆಲ್ಲ ಅಕ್ವಿಟ್ ಆಗಿದ್ದಾವೆ. ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ಕೂಡ ಆ ವ್ಯಕ್ತಿ ಮೇಲೆ 2017 ದಾಖಲಾಗಿತ್ತು. ಮತ್ತು ಓಲ್ಡ್ ಹುಬ್ಬಳ್ಳಿ ಗ್ರಾಮೀಣ ಈ ಭಾಗದಲ್ಲೆಲ್ಲ ಒಟ್ಟು 7 ಪ್ರಕರಣಗಳು ನಮಗೆ
ದಾಖಲಾಗಿರುವಂಥದ್ದು. ಆ ವ್ಯಕ್ತಿ ತಾವು ಹೇಳ್ತಿರುವಂಥ ವಿಷಯದ ಬಗ್ಗೆ ಯಾವ ರೀತಿ ಕನೆಕ್ಟೆಡ್ ಇದ್ದಾರೆ ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ. ತಾವು ತೋರಿಸಿದಂಥ ವಿಡಿಯೋ ಏನಿದೆ ಅದು ನಮ್ಮಲ್ಲಿ ರೌಡಿ ಶೀಟ್ರುಗಳು ಏನಿದ್ದಾರೆ ಆ ರೌಡಿ ಶೀಟ್ರುಗಳನ್ನು ನಾವು ಗೌರಿ ಗಣೇಶ ಇರ್ಬೋದು, ಹೊಸ ವರ್ಷ ಇರ್ಬೋದು, ಅಥವಾ ಬೇರೆ ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗುವಂಥ ಸಂದರ್ಭಗಳ ಹಿನ್ನೆಲೆಯಲ್ಲಿ ಕರೆಸಿ ಅವ್ರನ್ನ ನಾವು ಒಂದು ಉತ್ತಮ ಗುಣನಡತೆ ನಡವಳಿಕೆ ಇಟ್ಕೋಬೇಕು ಅಂತಂದು ತಾಕೀತು ಮಾಡುವಂಥ ಒಂದು ಪ್ರೋಸೆಸ್ಸಲ್ಲಿ ಮಾಡಿರುವಂಥ ವಿಡಿಯೋ. ಆ ವ್ಯಕ್ತಿ ಅವತ್ತು ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಇರುವಂಥ ಒಂದು ಪೆನ್ನನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ನಾನು ಅವನಿಗೆ ತಿಳುವಳಿಕೆ ಮಾತನ್ನು ಹೇಳಿದ್ದೆ. ಅಂಬೇಡ್ಕರ್ ಅವರು ಭಾಳ ಶ್ರೇಷ್ಠ ಮಹಾನ್ ಮಾನವತಾವಾದಿ ಮತ್ತು ಸಮಾಜದ ಯಾರು ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಇದ್ದಾರೆ ಅವ್ರನ್ನೆಲ್ಲ ಮೇಲೆತ್ತಲಿಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ವಿಶ್ವದಾದ್ಯಂತ ಅವರ ಆದರ್ಶಗಳನ್ನ ಫಾಲೋ ಮಾಡ್ತಾರೆ. ಅಂಥದ್ರಲ್ಲಿ ರೌಡಿ ಶೀಟ್ರುಗಳು ಅಂಬೇಡ್ಕರ್ ಅವರ ಭಾವಚಿತ್ರ ಇರುವಂಥ ಪೆನ್ ಇಟ್ಕೊಳುವಂಥದ್ದು ಅಥವಾ ಬೇರೆ ಬೇರೆ ಸಿಂಬಲ್ಸ್ ಇಟ್ಕೊಳುವಂಥದ್ದು ಅದೆಲ್ಲ ಅಷ್ಟು ಸೂಕ್ತ ಅಲ್ಲ. ಒಳ್ಳೆಯ ರೀತಿಯಲ್ಲಿ ಚಟುವಟಿಕೆ ಇರಬೇಕು ಅನ್ನೋಂಥದ್ದಷ್ಟೇ ನಾನು ಹೇಳಿದ್ದು ನನಗೆ ನೆನಪಿದೆ. ಅದು ಹೊರತುಪಡಿಸಿ ತಾವು ಹೇಳ್ತಿರೋಂಥ ಪ್ರಕರಣದಲ್ಲಿ ಯಾವ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಆಗಿದೆ ಅಥವಾ ಅವ್ರದ್ದು ಯಾವ ರೀತಿ ರೆಫರೆನ್ಸಸ್ ಕೋಟ್ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈಗ ನಮಗೆ ಮಾಹಿತಿ ಇರೋ ಪ್ರಕಾರ ಈ ವ್ಯಕ್ತಿ ಬಗ್ಗೆ 2017ರಲ್ಲಿ ಕಡೆ ಪ್ರಕರಣ ದಾಖಲಾಗಿರುವಂಥದ್ದು. ಬಟ್ ಅವನ ಚಟುವಟಿಕೆ ಇರೋದ್ರಿಂದ ಮತ್ತು ಅವನ ಆ್ಯಕ್ಟಿವಿಟಿ ಇದೆ ಅನ್ನೋದರ ಹಿನ್ನೆಲೆಯಲ್ಲಿ ಅವ್ನು ರೌಡಿ ಶೀಟ್ ಕ್ಲೋಸ್ ಮಾಡಿಲ್ಲ, ಇನ್ನೂ ಲೈವ್ ಇಟ್ಕೊಂಡಿದ್ದೀವಿ. ಇಷ್ಟು ಸುಳ್ಳು ಹೇಳೋದಕ್ಕೆ ಸಾಧ್ಯನೇನ್ರಿ? ಮಹಾನ್ ಸುಳ್ಳರ ಗುಂಪು. ಒಂದಾದರೂ ಯೋಗ್ಯ ಕ್ಯಾಂಡಿಡೇಟ್ ಬೇಡವಾ ಹೋರಾಟದಲ್ಲಿ? ಹೋರಾಟ ಆಂದೋಲನ ಅಭಿಯಾನ ಅಂದರೆ ಅದರದ್ದು ಸೀರಿಯಸ್ನೆಸ್ ಏನು? ಎಲ್ಲ ಸೇರಿ ಮಾನ ಕಳೀತಾ ಇದ್ದಾರೆ. ಒಬ್ಬ ದನಕಳ್ಳನನ್ನು ಕರ್ಕೊಂಡು ಬಂದು ಅವನಿಗೆ ಸೂಟ್ ಬೂಟ್ ಹಾಕಿಸಿ ಅವನನ್ನು ಹ್ಯೂಮನ್ ರೈಟ್ಸ್ ಆಫೀಸರ್ ಅಂತಿರಲ್ಲ, ಏನು ತೊಗೊಂಡು ಹೊಡಿಬೇಕು ನಿಮಗೆಲ್ಲ ಅನ್ನೋದು ಒಂದು ಪ್ರಶ್ನೆ. ಅಥವಾ ಹಿಂಗೂ ಇರ್ಬೋದು. ಅದೇ ಸುಜಾತ ಅಜ್ಜಿ ಹೇಳ್ತಾ ಇದ್ರಲ್ಲ, ಒಂದೇ ರೀತಿ 7 ಜನ ಇರ್ತಾರೆ ಪ್ರಪಂಚದಲ್ಲಿ ಅಂತ. ಆ 7 ಜನ ಕೂಡ ಹೀಗೆ ಇದ್ದಾರಾ? ಇವ್ರ ಟೀಮ್ಗೆ ಸಿಗ್ತಾರಾ 7 ಜನನೂ?